ವೆಲ್ಕಮ್ ಬ್ಯಾಕ್. ನಾಯಿಗಳನ್ನ ಕೊಂದ್ರೆ ಇನ್ ಮುಂದೆ ದುಬಾರಿ ದಂಡವನ್ನ ತೆರಬೇಕಾಗುತ್ತೆ. ನಾಯಿ ಕೊಂದ್ರೆ ಬರೋಬ್ಬರಿ 75,000 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಹುಷಾರ್, ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ. ಶೀಘ್ರವೇ ಕೇಂದ್ರ ಪಶು ಸಂಗೋಪನಾ ಇಲಾಖೆ ಅಧಿಸೂಚನೆಯನ್ನ ಹೊರಡಿಸುತ್ತೆ. 75,000 ದಂಡ ಅಷ್ಟೇ ಅಲ್ಲ, ಜೊತೆಗೆ 5 ವರ್ಷ ಜೈಲು ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ. ಹುಷಾರ್, ಪ್ರಾಣಿಗಳಿಗೆ ಹಿಂಸೆ ನೀಡಿದ್ರೂ ಕೂಡ ಅದಕ್ಕೂ ಕಠಿಣ ಶಿಕ್ಷೆ ಆಗುತ್ತೆ. ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಗೆ ಶೀಘ್ರದಲ್ಲೇ ತಿದ್ದುಪಡಿಯನ್ನ ತರಲಾಗುತ್ತೆ. ಈಗಾಗಲೇ ಕಾಯ್ದೆಯ ಕರಡು ಪ್ರತಿ ರೆಡಿ ಇದೆ, ಜಾರಿಗೆ ಬರೋದಷ್ಟೇ ಬಾಕಿ ಇರೋದು. ಪ್ರಾಣಿಗಳ ಮೇಲೆ ದಾಳಿ ಮತ್ತೆ ಹಿಂಸೆಯನ್ನ ತಡಿಬೇಕು ಅಂತಾನೆ ಈ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಿದ್ದಾರೆ. 75,000 ದಂಡ ಅಷ್ಟೇ ಅಲ್ಲ, ಜೊತೆಗೆ 5 ವರ್ಷ ಜೈಲು ಶಿಕ್ಷೆ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ನಾಯಿ ಕೊಂದ್ರೆ 75,000 ರೂಪಾಯಿ ದಂಡ ಇನ್ನು ಶೀಘ್ರದಲ್ಲೇ ಇದು ಜಾರಿಗೆ ಬರುತ್ತೆ. ಪ್ರಾಣಿಗಳನ್ನ ಹಿಂಸೆ ಮಾಡೋದು, ಕೆಲವರು ಉದ್ದೇಶದಿಂದಲೇ ಈ ತರದ್ ಮಾಡೋದು, ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಬೆಂಗಳೂರಲ್ಲೂ ಕೂಡ ಇಂಥದ್ದು ಆಗಿದೆ. ಪ್ರಾಣಿ ದಯಾ ಸಂಘದವರು ಪದೇ ಪದೇ ಇದ್ರ ಬಗ್ಗೆ ಮನವಿ ಮಾಡ್ಕೊಳ್ತಾ ಇದ್ರು. ಕೆಲವರು ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ. ಅವ್ರವ್ರ ಮೋಜು ಮಸ್ತಿಗೆ ಅಂತ ವಿಕೃತ ಮನಸ್ಸಿರುತ್ತಲ್ಲ, ಅಂತವ್ರು ಹಿಂಸೆ ಮಾಡೋದು ಅಥವಾ ಈ ನಾಯಿ ಮೇಲೆ ಕಾರ್ ಹರಿಸೋದು. ಮೊನ್ನೆ ತಾನೇ ಜಯನಗರದಲ್ಲೂ ಇಂಥದೇ ಇನ್ಸಿಡೆಂಟ್ ಆಗಿದೆ. ಅದನ್ನೇ ಮಾರ್ಕ್ ಮಾಡಿ ನಾವು ತೋರಿಸ್ತಿರೋದು ವಿಜುವಲ್ ಅಲ್ಲಿ. ಸೊ ಆ ವ್ಯಕ್ತಿ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ, ಅಪರಿಚಿತ ವ್ಯಕ್ತಿ. ಅಲ್ಲೇನು ಸಡನ್ ಆಗಿ ನಾಯಿ ಅಡ್ಡ ಬಂದಿದ್ದಲ್ಲ, ಅದ್ರ ಪಾಡಿಗೆ ಅದು ಮಲಗಿತ್ತು, ಬೇಕು ಅಂತಲೇ ಅಲ್ಲಿ ಕಾರ್ ಹರಿಸ್ದಂಗೆ ಅನಿಸ್ತಾ ಇದೆ. ಬಟ್ ಆತ ಯಾರು ಅಂತ ಗೊತ್ತಾದ್ಮೇಲೆ ಅವನ್ ಸ್ಟೇಟ್ಮೆಂಟ್ ಪಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಯಾವ ಉದ್ದೇಶದಿಂದ ಈ ತರ ಮಾಡಿರೋದು ಅಂತ. ಅಲ್ಲಿ ಆ ನಾಯಿ ತುಂಬಾ ಒದ್ದಾಡಿತ್ತು. ಸೊ ಈ ತರ ಹಿಂಸೆ ಮಾಡಿದ್ದು ಬೇಕು ಅಂತಲೇ ಉದ್ದೇಶದಿಂದಲೇ ಈ ತರ ಪ್ರಾಣಿಗಳಿಗೆ ಹಿಂಸೆ ಕೊಡೋದು, ಎಸ್ಪೆಷಲಿ ಈ ತರ ಬೀದಿ ನಾಯಿಗಳಿಗೆ ಈ ತರ ಇನ್ಮೇಲೆ ಮಾಡಿದ್ರೆ ದಂಡ ಕಟ್ಟಬೇಕಾಗತ್ತೆ. ಅದ್ರ ಜೊತೆಯಲ್ಲಿ 5 ವರ್ಷ ಜೈಲು ಶಿಕ್ಷೆಯನ್ನ ಕೂಡ ಅನುಭವಿಸಬೇಕಾಗುತ್ತೆ. ಈ ಕಾಯ್ದೆಯಲ್ಲಿ ತಿದ್ದುಪಡಿ ತರೋದಕ್ಕೆ ಈಗ ರೆಡಿ ಆಗಿದೆ ಇಲಾಖೆ. ಅದು ಕಾರ್ಯರೂಪಕ್ಕೆ ಬರೋದಷ್ಟೇ ಬಾಕಿ ಉಳಿದಿರೋದು. ಇನ್ನು ಪ್ರಾಣಿಗಳನ್ನ ಹಿಂಸೆ ಮೊದಲ ಪ್ರಕರಣ ಅಂತ ಅದನ್ನ ಕನ್ಸಿಡರ್ ಮಾಡಿದ್ರೆ 750 ರೂಪಾಯಿ ಫೈನ್ ಅನ್ನ ಹಾಕ್ತಾರೆ. ಆ ಕಾಯ್ದೆಯಲ್ಲಿ ಇರೋದು, ಈಗ ನಾನು ಹೇಳ್ತಾ ಇರೋದು, ಜಾರಿಗೆ ಬರ್ಬೇಕಷ್ಟೇ ಇವೆಲ್ಲ. ಪ್ರಾಣಿಗಳನ್ನ ಹಿಂಸೆ ಮಾಡಿದ್ರೆ ಅದು ಫಸ್ಟ್ ಕೇಸ್ ಆಗಿದ್ರೆ 750 ರೂಪಾಯಿ ಫೈನ್ ಅದಕ್ಕೆ. ಇನ್ನು ಪ್ರಾಣಿ ಹಿಂಸೆ ಮತ್ತೆ ರಿಪೀಟ್ ಮಾಡಿದ್ರೆ 3,750 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಇನ್ನು ಪ್ರಾಣಿಯನ್ನ ಸಾಯಿಸಿದ್ರೆ 75,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ದಂಡದ ಜೊತೆಗೆ 3 ರಿಂದ 5 ವರ್ಷ ಜೈಲು ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ. ಪ್ರಸ್ತುತ ದಂಡ ಪ್ರಾಣಿ ಹಿಂಸೆಗೆ 50 ರೂಪಾಯಿ ಇದೆ, ಕೊಲೆ ಮಾಡಿದ್ರೆ 100 ರೂಪಾಯಿ, ಅಂದ್ರೆ ಕೊಂದು ಹಾಕಿದ್ರೆ 100 ರೂಪಾಯಿ ಇದೆ. ಸೊ ಇದಕ್ಕೆಲ್ಲ ತುಂಬಾ ಜನ ಕೇರ್ ಮಾಡಲ್ಲ, ವಿಕೃತ ಮನಸ್ಸಿರುತ್ತಲ್ಲ, ಎಸ್ಪೆಷಲಿ ಅಂತವ್ರು. ಇಂಥದ್ದು ಮಾಡಿದ್ರೇನೆ ನಮಗೆ ಖುಷಿ ಸಿಗುತ್ತೆ ಅಂತ ಮನಸ್ಥಿತಿ ಇರುತ್ತಲ್ಲ, ಅಂತವ್ರು 50-100 ರೂಪಾಯಿಗೆಲ್ಲ ಕೇರ್ ಮಾಡಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಈ ಫೈನ್ ಅಮೌಂಟ್ ಜಾಸ್ತಿ ಮಾಡಿದ್ರೆ ಇದನ್ನು ತಡಿಬಹುದು ಅಂತ ಹೇಳಿ ಈಗ ಪಶುಸಂಗೋಪನಾ ಇಲಾಖೆ ಒಂದು ನಿರ್ಧಾರಕ್ಕೆ ಬಂದಿದೆ. ಆ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನ ಮಾಡಿದ್ದಾರೆ. ಪ್ರಾಣಿ ದೌರ್ಜನ್ಯ ತಡೆಗೆ ಕಾಯ್ದೆಯಲ್ಲಿ ತಿದ್ದುಪಡಿಗೆ ಮುಂದಾಗಿರೋದು. ಹೆಚ್ಚು ದಂಡದ ಮೂಲಕ ಪ್ರಾಣಿ ಹಿಂಸೆ ತಡಿಬಹುದು ಅಂತ ಹೇಳ್ಬಿಟ್ಟು ಇವಾಗ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಕೆಲ ಸಂದರ್ಭಗಳಲ್ಲಿ ವಿನಾಯಿತಿ ಇರುತ್ತೆ. ಯಾವಾಗ ತಿಳಿಯದೆ ಆಕ್ಸಿಡೆಂಟ್ ಆಗ್ಬಿಡುತ್ತಪ್ಪ, ನಾನು ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್, ಸಡನ್ ಆಗಿ ನಾಯಿನೇ ಈಗ ಅಡ್ಡ ಬಂತು, ಅವಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವಾಗ ನಾಯಿ ಮೇಲೆ ಕಾರ್ ಹತ್ಸೋದು ಅಥವಾ ಬೈಕ್ ಹತ್ಸಿ ಅದೇನಾದ್ರು ಮೃತಪಟ್ರೆ ಅಂತ ಟೈಮ್ನಲ್ಲಿ ಅದು ಅಚಾನಕ್ ಆಗೋದು. ಸೊ ಹಾಗಾಗಿ ಆ ಟೈಮ್ನಲ್ಲಿ ಒಂದು ವಿನಾಯಿತಿ ಇರುತ್ತೆ. ಇನ್ನು ಪ್ರಾಣಿ ದಾಳಿಯಿಂದ ಸ್ವಯಂ ರಕ್ಷಣೆ ಸಂದರ್ಭದಲ್ಲಿ ನಾವು ಪ್ರತಿ ದಾಳಿ ಅಂತ ಮಾಡಿದಾಗ ಅವಾಗ ಏನಾದರೂ ಹಿಂಸೆ ಆಗೋದು ಅಥವಾ ಪ್ರಾಣಿ ಸತ್ತು ಹೋದ್ರೆ ಅವಾಗ ಒಂದು ಎಕ್ಸೆಪ್ಷನ್ ಇದೆ. ಇನ್ನು ಆಸ್ತಿ ಪಾಸ್ತಿಗೆ ನಷ್ಟ ಆಗೋ ಸಂದರ್ಭದಲ್ಲಿ ಬೇರೊಬ್ಬರ ಪ್ರಚೋದನೆಯಿಂದ ದಾಳಿ ಮಾಡಿದಾಗ ಸ್ವಯಂ ರಕ್ಷಣೆ ವೇಳೆ ಕೊಲೆ ಮಾಡಿದ್ರೆ ಅಪರಾಧ ಅದು ಆಗೋದಿಲ್ಲ.